ಹಸಿರಿದ್ದರೆ ಉಸಿರು ಎಂಬ ಮಾತನ್ನ ಮರೆತಂತಿದೆ ಮಂಗಳೂರು ಮಹಾನಗರ ಪಾಲಿಕೆ. ಅರಣ್ಯವನ್ನ ರಕ್ಷಿಸಿ ಎಂಬ ಬರಹಗಳು ಕೇವಲ ಬ್ಯಾನರ್ ಫ್ಲೆಕ್ಸ್ಗಳಿಗೆ ಸೀಮಿತವಾದಂತಿದೆ. ಅರಣ್ಯವಿಲ್ಲದಿದ್ದರೆ ನಾವಿಲ್ಲ ಎಂಬ ಮಾತಿನ ಸತ್ಯಾಸತ್ಯತೆ ಅರಿವಿದ್ದರೂ ಅರಣ್ಯವನ್ನುಳಿಸಲು ಸರ್ಕಾರ ಮುಂದಾಗುತ್ತಿಲ್ಲ. ಹೌದು, ಮಂಗಳೂರಲ್ಲಿ ನಿಟ್ಟೆ ವಿಶ್ವವಿದ್ಯಾಲಯದ ಸಹಕಾರದಲ್ಲಿ ಟ್ರೀ ಕೌಂಟ್ ಮಂಗಳೂರು ಎಂಬ ಪುಸ್ತಕವನ್ನ ಹೊರತರಲಾಗಿದೆ. ನಿಟ್ಟೆ ವಿಶ್ವವಿದ್ಯಾಲಯದ ನುಕ್ಸರ್ ರಿಸರ್ಚ್ ಸೆಂಟರ್ ಡೆಪ್ಯೂಟಿ ಡೈರೆಕ್ಟರ್ ಡಾಕ್ಟರ್ ಸ್ಮಿತಾ ಹೆಗ್ಡೆ ಇವರ ನೇತೃತ್ವದಲ್ಲಿ ನಗರದ ವಿವಿಧ ಕಾಲೇಜು ವಿದ್ಯಾರ್ಥಿಗಳ ಸಹಕಾರದಿಂದ ನಗರದಲ್ಲಿ ಮರಗಳ ಲೆಕ್ಕ ಹಾಕಲಾಗಿತ್ತು. ಈ ಲೆಕ್ಕಾಚಾರದಲ್ಲಿ ಕಂಡುಬಂದ ಕಟು ಸತ್ಯವೇನೆಂದರೆ, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಒಟ್ಟು 60 ವಾರ್ಡ್ನ 50 ವಾರ್ಡ್ಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ 6.24% ಮರಗಳಿವೆ. ಅದರಲ್ಲಿ 19,171 ವಿವಿಧ ಜಾತಿಯ ಮರಗಳಿವೆ. ಖಾಸಗಿ ಪ್ರದೇಶಗಳಲ್ಲಿ ಒಟ್ಟು 41.06% ಮರಗಳು ಇದೆ. ಇದು ಮುಂದಿನ ದಿನಗಳಲ್ಲಿ ಕಟ್ಟಡ ಅಥವಾ ಇತರೆ ಕಾಮಗಾರಿಗೆ ಬಲಿಯಾಗಬಹುದು. ಅರಣ್ಯಗಳೆಲ್ಲ ನಾಶವಾಗಿ ಈಗ ಉಳಿದಿರುವ ಅರಣ್ಯದಲ್ಲಿ 41% ಖಾಸಗಿ ಜಮೀನಲ್ಲಿದೆ. ಆ ಮರಗಳು 1-2 ವರ್ಷಗಳಲ್ಲಿ ನಾಶವಾಗಿ ಹೋಗಬಹುದು. ಹಾಗೇನಾದರೂ ಆದರೆ ಇಲ್ಲಿ ಅರಣ್ಯ ಉಳಿಯುವುದು ಕೇವಲ 6.24%. ಅಂತಹ ಪರಿಸ್ಥಿತಿ ಬಂದ್ರೆ ನಮ್ಮ ದುಸ್ಥಿತಿ ಏನಾಗಬಹುದು ಅನ್ನೋದೇ ಶಾಕಿಂಗ್ ನ್ಯೂಸ್. ಮರಗಳ ಸಂಖ್ಯೆಯಲ್ಲಿನ ಇಳಿಕೆಯು 2014 ಮತ್ತು 2022 ನಡುವೆ ಮಂಗಳೂರಿನ ಮೇಲ್ಮೈ ತಾಪಮಾನದಲ್ಲಿ ಸುಮಾರು 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂಬುದು ಈ ವರದಿಯ ಬೆಚ್ಚಿ ಬೀಳಿಸೋ ವಿಚಾರ. ನವೆಂಬರ್ 2022ರಲ್ಲಿ ಪ್ರಾರಂಭವಾದ ಈ ಸರ್ವೆಯಲ್ಲಿ ಮಂಗಳೂರಿನ 50 ವಾರ್ಡ್ಗಳಲ್ಲಿ ರಸ್ತೆ ಬದಿಯಲ್ಲಿರುವ 19,171 ಮರಗಳ ವರ್ಷಾವಧಿಯ ಎಣಿಕೆಯ ವರದಿಯಾಗಿದೆ. ಇದರ ನೇತೃತ್ವವನ್ನು NUCSER ಉಪನಿರ್ದೇಶಕಿ ಸ್ಮಿತಾ ಹೆಗ್ಡೆ ವಹಿಸಿದ್ದರು. ವಿಶ್ವವಿದ್ಯಾಲಯದ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮುಖ್ಯ ಸಂಯೋಜಕರಾದ ಯು ರತನ್ ಕುಮಾರ್, ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪಿ ಶ್ರೀಯಾ ಡಿಯೋಸಾಂತ್ ಮತ್ತು ನಿಟ್ಟೆ ಸೆಂಟ್ ಜೋಸೆಫ್ ಎಂಜಿನಿಯರಿಂಗ್ ಕಾಲೇಜು ಮತ್ತು ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಪಾಲ್ಗೊಂಡಿದ್ದರು. ಬೃಹತ್ ಕಟ್ಟಡಗಳು, ರಸ್ತೆಗಳು ಹೀಗೆ ಅಭಿವೃದ್ಧಿಯ ನೆಪದಲ್ಲಿ ಮಂಗಳೂರಲ್ಲಿ ಅರಣ್ಯಗಳ ಮಾರಣ ಹೋಮವೇ ನಡೆದಿದೆ. ಕಟ್ಟಡ ಕಾಮಗಾರಿಗಳ ಆರ್ಭಟದಿಂದ ಅರಣ್ಯವು ನೆಲಕಚ್ಚಿ ಹೋದರೂ ನಿಯಮ ಪಾಲಿಸುವಲ್ಲಿ ಪಾಲಿಕೆ ಎಡವಿದೆ. ಅರಣ್ಯ ಇಲಾಖೆ ಮೌನಕ್ಕೆ ಜಾರಿದೆ. ಈಗಾಗಲೇ ಮಾಡಿರುವ ಸರ್ವೆ ಪ್ರಕಾರ ಮನಪಾ ವ್ಯಾಪ್ತಿಯಲ್ಲಿ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಹಾಗೂ ಇತರೆ ವಿಚಾರದಿಂದ ಮರಗಳ ನಾಶವಾಗಿ ಹವಾಮಾನ ವೈಪರೀತ್ಯಗಳು ಆಗ್ತಾ ಇದೆ. ನಗರದ ದೇರೆಬೈಲ್, ಡೋಂಗರಕೇರಿ, ಕದ್ರಿ ಕಂಬಳ ವಾರ್ಡ್ನಲ್ಲಿ ಮರಗಳ ಸಂಖ್ಯೆ ತೀರಾ ಕಡಿಮೆಯಾಗಿದ್ದು, ಈ ಭಾಗದಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿ 3% ತಾಪಮಾನ ಏರಿಕೆಯಾಗಿದೆ. ತಿರುವೈಲ್, ಬಜಾಲ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಇಲ್ಲದ ಕಾರಣ ಇಲ್ಲಿ ಸರ್ವೆ ಪ್ರಕಾರ ತಾಪಮಾನ ಕಡಿಮೆಯಾಗಿದೆ. ಮಂಗಳೂರಲ್ಲಿ ಬಿಸಿಲ ತಾಪಮಾನ ಹೆಚ್ಚಾಗುತ್ತಿರುವುದಕ್ಕೆ ಕಾರಣವೇನೆಂಬ ಸತ್ಯವನ್ನ ನಾವು ಅರಿತುಕೊಳ್ಳುವಲ್ಲಿ ಸೋಲುತ್ತಿದ್ದರು. ಇಂತಹ ಪರಿಸ್ಥಿತಿ ಮುಂದುವರೆದರೆ ಕೆಲವೇ ವರ್ಷಗಳಲ್ಲಿ ಮಂಗಳೂರು ಮರುಭೂಮಿಯಂತಾಗುವುದರಲ್ಲಿ ಸಂಶಯವೇ ಇಲ್ಲ. 10-20 ವರ್ಷಗಳು ಕಳೆದರೆ ಮಂಗಳೂರು ಮಾನವ ವಾಸ ಯೋಗ್ಯವಲ್ಲದ ಪ್ರದೇಶವಾಗಿ ಘೋಷಿಸಲ್ಪಟ್ಟರೂ ಅಚ್ಚರಿಯಿಲ್ಲ. ಅರಣ್ಯದ ರಕ್ಷಣೆಗಾಗಿ ಅರಣ್ಯ ಇಲಾಖೆ ಇದ್ದೂ ಇಲ್ಲದಂತಾದ್ರೆ ಸರ್ಕಾರ ತನ್ನ ಲಾಭ ಗಳಿಸುವಿಕೆಯ ದೃಷ್ಟಿಕೋನದಲ್ಲಿದೆಯೇ ವಿನಃ ಭೂಮಿಯನ್ನ ರಕ್ಷಿಸುವ ಬಗ್ಗೆ ಚಿಂತನೆಯನ್ನು ನಡೆಸುತ್ತಿಲ್ಲ. ಮರಗಳ ನಾಶದ ಬಗ್ಗೆ ಸರ್ಕಾರ ಗಂಭೀರ ಚಿಂತನೆ ನಡೆಸಿ ಸೂಕ್ತ ಕ್ರಮವನ್ನ ಶೀಘ್ರವೇ ಕೈಗೊಂಡು ಪರಿಸರದ ಉಳಿವಿಗೆ ಬದ್ಧರಾಗಲಿ ಎಂಬುದೇ ನಮ್ಮ ಆಶಯ. ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.